ನಮ್ಮಮ್ಮ ಇಷ್ಟೊತ್ತಾದ್ರೂ ಬರ್ಲಿಲ್ವಾ? ಇಷ್ಟೊತ್ತಿಗಾಗ್ಲೇ ಬರ್ಬೇಕಿತ್ತಲ್ವಾ? ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ನನ್ನ ಗಂಡನ ಬಗ್ಗೆ ಎಲ್ಲ ಫಿಟ್ಟಿಂಗ್ ಇಕ್ಕನ ಅಂದ್ರೆ ಬೆಳಿಗ್ಗೆ ಬಂದೋಳು ನಾನು. ನೋಡು, ಅಜ್ಜಿ ಹೋಗಿ ಅವನೊಂದು ಕ್ಯಾಕುರ್ಸು ಗುತ್ತು ಮಾಡಿ ಎಲ್ಲ ಮಾಡ್ತು. ನಮ್ಮಮ್ಮ ಮಾತ್ರ ಬರಲಿಲ್ಲ. ನಮ್ಮ ಅಮ್ಮಂಗೇನಾದ್ರೂ ನಮ್ಮ ಅತ್ತೆ ಫೋನ್ಗಿನ ಹಾಕ್ಬಿಟ್ಟು ಫಿಟ್ಟಿಂಗ್ ಇಕ್ಬಿಟ್ಟವಳ ಅಂತ. ಇಕ್ಕಿದ್ರು ಇಕ್ಕಿರ್ತಾಳೆ ಬಾ ಫಿಟ್ಟಿಂಗ. ನಂಬಕ್ಕಾಗಿಲ್ಲ. ಯಾರಿಗೆ ಗೊತ್ತು ಫಿಟ್ಟಿಂಗ್ ಇಕ್ಲಿಲ್ಲ ಅಂತಂದರೆ ನಮ್ಮಮ್ಮ ಸುಮ್ಮನೆ ಬಂದ್ಬಿಡೋದು. ಈ ಸತ್ತಾದ್ರೂ ಬರಲಿಲ್ಲ. ಇನ್ನೂ ಯೋಸತ್ ಮಾಡ್ತದ ನಮ್ಮಮ್ಮ ಬರೋಕ್ಕೆ. ಆ ಕಡೆಯಿಂದ ಯಾರೋ ಬತ್ತಾ ಇದ್ದಂಗೆ ಅವರೇ ಹೊರೆ ಹೊತ್ಕೊಂಡು ಬತ್ತವ್ರೆ. ಹುಲ್ಲಿನ ಹೊರೆ ಹೊತ್ಕೊ ಬತ್ತಿರೋದು ನಮ್ಮ ಅಮ್ಮನೇ ಅಂತ ಅನ್ನಿಸ್ತದೆ. ಅಮ್ಮನ ನಮ್ಮಮ್ಮನೇ. ನಮ್ಮ ಅಮ್ಮಂಗೆ ನಾನು ಫೀಲಿಂಗ್ ಆಗಿದ್ದೀನಿ ಅಂತ ಗೊತ್ತಾಗ್ಲಿ. ನಮ್ಮಮ್ಮ ನನ್ನ ಫೀಲಿಂಗ್ ನೋಡ್ಬಿಟ್ಟು ಬೆಂಗಳೂರಾಗ ಮನೆಯನ್ನ ಮಾಡ್ಕೊಡ್ತದೆ ನಮ್ಮಮ್ಮ. ಅವಾಗ ನೋಡಪ್ಪ ನಾನಂತೂ ಸುಖವಾಗಿ ಸಂತೋಷವಾಗಿರ್ಬೋದು. ನಮ್ಮಮ್ಮಂಗೆ ಮೊದಲು ಫೀಲ್ ಆಗಬೇಕು. ಈಗ ನಮ್ಮಮ್ಮ ನಾನು ನೋಡ್ಬಿಟ್ಟು ಅಯ್ಯೋ ಮಗಳೇ ಎಂಥ ಮೋಸ ಮಾಡ್ಬಿಟ್ರಲ್ಲ ಮಗಳೇ ಅಂತ ಹೇಳ್ಬಿಟ್ಟು ಹಂಗೇನೇನಿಯ ತೊಪ್ಕೊಬಿಡ್ತದೆ ನಮ್ಮಮ್ಮ ಬಂದು. ಅದಕ್ಕೆ ನಾನು ಹೊತ್ಕೊಂಡು ಕುತ್ಕೊತೀನಿ ಇವಾಗ. ಸಾಕು ಕಣ್ಣೀರು. ನಮ್ಮಮ್ಮ ಇಲ್ಲಪ್ಪ ಇಷ್ಟೊತ್ತು ಬೇಕಾ ಬರೋಕ್ಕೆ. ಓ ನಿಮಿ, ಯಾವಾಗಮ್ಮಿ ಬಂದೆ? ಯಾಕೆ ಅಳ್ತಾ ಇದೀಯಾ? ಬೆಳಿಗ್ಗೆನೆ ಬಂದೆ. ನಿನಗೆ ಮನೆಗೆ ಬರಬೇಕು ಅಂತನೂ ಅನ್ನಿಸ್ಲಿಲ್ವೇ ನಿನಗೆ? ಬೆಳಿಗ್ಗೆ ಬಂದಿರೋಳು ನಾನು. ನನಗಂತೂ ಶಾನೆ ಬೇಜಾರಾಯ್ತಾಯ್ತು ಕಣಮ್ಮ. ಬೆಳಿಗ್ಗೆ ಬಂದು ಕಾಯ್ಕೊಂಡು ಕುಂತೀವ್ನಿ. ನೀನಂತೂ ನೋಡು ಇವಾಗ ಬರ್ತಾ ಇದೀಯಾ. ಮಗಳನ್ನ ಏನಾಯ್ತು ಎತ್ತಾಯ್ತು ಅಂತ ಕೇಳ್ದಿದ್ದಂಗೆ ಇವಾಗ ಬಂದು ನೋಡ್ತಿದ್ಯಾ. ಬಿಡು, ಇನ್ನೇನು ತಾನೇ ಮಾಡೋಕ್ಕಾಯ್ತದೆ? ಮಗಳ ಮೇಲೆ ಪಿರುತಿ ಇದ್ರೆ ತಾನೇ. ಎಲ್ಲ ಮೋಸ ಆಗೋಗ್ಬಿಟ್ಟೈತೆ ನಿನ್ನ ಮಗಳ ಜೀವನದಾಗೆ. ಎಲ್ಲ ಮೋಸ ನಡೆದೋಗ್ಬಿಟ್ಟೈತೆ. ನಾನು ಗೊಳಾಡ್ತಾ ಇವ್ನಿ. ನೀನು ಮಗಳು ಬಂದವಳೆ ಅಂತ ಒಂದು ಫೋನ್ ಮಾಡಿದ್ರು ಎತ್ತಕ್ಕಿಲ್ಲ, ಏನು ಎತ್ತಕ್ಕಿಲ್ಲ. 50 ಕಿತ ಫೋನ್ ಹಾಕಿದ್ದೀನಿ ನಿನಗಂತೂ. ಫೋನ್ ಎತ್ತದನ ಬ್ಯಾಡ್ವಾ ನೀನು? ಮಾಡಿ 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 ಸುಸ್ತಾಗಿ ಹೊತ್ಕೊಂಡು ಹಿಂಗೆ ಕುಂತ್ಕೊಂಡೆ. ಇನ್ನೇನು ಮಾಡೋಕ್ಕಾಯ್ತದೆ? ನನ್ನ ಹಣೆ ಬರಹನೇ ಸರಿ ಇಲ್ವಲ್ಲ. ಅಪ್ಪ, ಹತ್ತು ಸಾಕಾಗಿ ಹೋಗ್ಬಿಟ್ಟೈತೆ ನನಗೂ. ಅಯ್ಯೋ ರಾಮ, ಫೋನ್ನ ಮನೆಗೆ ಮಡಗ್ಬಿಟ್ಟು ಹೋಗಿದ್ನಿ. ಅಲ್ಲೆಲ್ಲ ಯಾಕೆ ಸುಮ್ಮನೆ ಕೂಲಿ ಕೆಲಸದಾಕೆ ಅಂತ ಹೇಳ್ಬಿಟ್ಟು ಅಲ್ಲೇ ಮಡಗ್ಬಿಟ್ಟು ಹೋಗಿದ್ದೆ. ಹುಲ್ ಸಿಗ್ತದೆ ಅಂತ ಹೇಳ್ಬಿಟ್ಟು ಈ ಬ್ಯಾಸ್ಗೆನಾಗೆ ಹುಲ್ ಸಿಗೋದು ಕಷ್ಟ ಅಲ್ವಾ? ಅದಕ್ಕೆ ಹುಲ್ಲೆಲ್ಲ ಸಿಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೂಲಿನಲ್ಲಿ ಮಾಡ್ಕೊಂಡು ಅಲ್ಲೇ ಎತ್ಕೊಂಡ್ಬಿಟ್ಟು ಬಂದೆ. ಈಗ ಯಾಕೆ ಅಳ್ತಿರೋದು? ಏನಾಯ್ತು ಅಂತದು ಅಂತ ಹೇಳು. ಸುಮ್ಮನೆ ಗೊಳೋ ಅಂತ ಹೊತ್ಕೊಂಡು ಕುಂತ್ಕೊಂಡ್ರೆ ನಮ್ಗೆ ತಾನೇ ಏನು ಅರ್ಥ ಆಯ್ತದೆ? ನಿಂಗೆ ಏನಾಗೈತೆ ಎತ್ತಾಗೈತೆ ಅಂತ ಹೇಳಿ. ಏನಾಯ್ತು ಹೇಳಿ ಇವಾಗ? ಏನು ಅಮ್ಮನ ಮಿಸ್ ಮಾಡ್ಕೊಂಡ? ಇಲ್ಲ ಅಪ್ಪ ನೆನ್ಪಾಯ್ತಾ? ಓ ಬದ್ನೆಕಾಯಿ, ಎಂಥದೂ ಇಲ್ಲ. ಮತ್ತೆ ಇನ್ಯಾಕೆ ನಿಮ್ಮ ಅತ್ತೆ ಏನಾರ ಬೈದ್ಲಾ? ಅಮ್ಮ, ಎಲ್ಲರೂ ನಮಗೆ ಮೋಸ ಮಾಡ್ಬಿಟ್ಟವ್ರೆ ಕಣಮ್ಮ. ಮೋಸ ಮಾಡ್ಬಿಟ್ಟು ನಾನು ಮದುವೆ ಮಾಡ್ಕೊಂಡವ್ರೆ. ಬೆಂಗಳೂರಾಗ ಡೂಪ್ಲೆಕ್ಸ್ ಮನೆ ಐತೆ, 1 ಲಕ್ಷ ಸಂಬಳ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ನಲ್ಲ ನನ್ನ ಗಂಡ. ಅದೆಲ್ಲ ಬೋಗಸ್ ಕಣಮ್ಮ. ಎಲ್ಲ ಸುಳ್ಳು ಸುಳ್ಳು ಸುಳ್ಳು, ಹುಟ್ಟು ಸುಳ್ಳು ಕಣಮ್ಮ. ಎಲ್ಲ ಸುಳ್ಳು ಹೇಳಿರೋದೆ ಕಣಮ್ಮ. ಒಂದು ನಿಜ ಹೇಳಿಲ್ಲ ಕಣಮ್ಮ. ಹುಟ್ಟು ಸುಳ್ಳು ಫ್ಯಾಮಿಲಿ ಕಣಮ್ಮ ಅವ್ರದಂತೂ. ಎಲ್ಲ ಸುಳ್ಳು ಸುಳ್ಳು ಹೇಳಿ 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 ಯಾಮರ್ಸ್ಬಿಟ್ಟು ನನ್ನ ಮದುವೆ ಮಾಡ್ಕೊಂಡ್ರು ಕಣಮ್ಮ. ಇವಾಗ ಬಾ ಹೋಗನಿ, ಹೋಗ್ಬಿಟ್ಟು ಬೆಂಗಳೂರಾಗ ಜೀವನ ಮಾಡನಿ, ನಿಂಗೆ ಹೆಂಗೋ 1 ಲಕ್ಷ ಸಂಬಳ ಬರ್ತದಲ್ಲ ಅಂತ ಹೇಳ್ದೆ ಕಣಮ್ಮ. ಅದಕ್ಕೆ ಯಾವ 1 ಲಕ್ಷ, ಯಾವ ಡೂಪ್ಲೆಕ್ಸ್ ಮನೆ, ಯಾವ 3ಪ್ಲೆಕ್ಸ್ ಮನೆ ನಂದು ಯಾವುದು ಇಲ್ವಲ್ಲ. ಯಾರು ಹೇಳಿದ್ರು ನಿಂಗೆ ಐತೆ ಅಂತ ಹೇಳ್ಬಿಟ್ಟು ನನ್ನೇ ಬೈತಾನೆ ಕಣಮ್ಮ. ಸರಿ, ನಾನು ಮನೆ ಬಿಟ್ಟು ಹೋಯ್ತೀನಿ, ಈ ಮನೆಗೆ ಇರೋಕ್ಕಿಲ್ಲ ನಾನು. ಇಷ್ಟೆಲ್ಲ ಸುಳ್ಳು ಹೇಳ್ಬಿಟ್ಟು ನಾನು ಮದುವೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಹೋಯ್ತೀಯಾ ನೀನು? ಹೋಗು, ನೀನು ತಡಿಯೋನು ಯಾರು? ನೀನು ಹೆಂಗಾರ ಮಾಡ್ಕೊಂಡು ಹೋಗು, ನೀನು ಯಾರು ಇಲ್ಲಿ ತಡಿಯೋಕ್ಕಿಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಒಂದೇ ಕಿತ್ತನೆ ನೀ ಹೊಂಟೋಗ್ಬಿಡೋದೆ ನಮ್ಮ ಕತೆ. ಅಮ್ಮ, ನನಗಂತೂ ಹೊತ್ತು ಸಾಕಾಗೋಯ್ತು ಕಣಮ್ಮ, ಸಾಕಾಗೋಯ್ತು. ಮೋಸ ಮಾಡ್ಬಿಟ್ಟ ಕಣಮ್ಮ, ಮೋಸ ಮಾಡ್ಬಿಟ್ಟ. ದರಿದ್ರು ನನ್ನ ಮಗ, ನನ್ನ ಗಂಡ ಮೋಸ ಮಾಡ್ಬಿಟ್ಟ ಕಣಮ್ಮ. ನನಗಂತೂ ತೀರಾ ಮೋಸ ಮಾಡ್ಬಿಟ್ಟ. ಅಷ್ಟೇನಾ? ನಾನು ಎಲ್ಲೋ ಏನೋ ತಲೆ ಮೇಲೆ ತಲೆ ಬಿದ್ದುಬಿಟ್ಟೈತೆ ಅಂತ ಅನ್ಕೊಂಡಿದ್ದೆ. ಅಷ್ಟೇ ತಾನೇ? ಇನ್ನೇನು ಆಗಿಲ್ವಲ್ಲ? ಸಮಾಧಾನ ಮಾಡ್ಕ. ಯಾಕಂಗೆ ಗುಳಾಡ್ಕೊಂಡು ಹಿಂಗೆ ಮಾಡಿಯ ನೀನು? ಸಮಾಧಾನ ಮಾಡ್ಕ. ನನಗೆ ಗೊತ್ತಿತ್ತು ಅವನ ಹತ್ರ ಡೂಪ್ಲೆಕ್ಸ್ ಮನೆ 3ಪ್ಲೆಕ್ಸ್ ಮನೆ ಏನೂ ಇಲ್ಲ, ಅವ್ನಿಗೊಂದು ಲಕ್ಷ ಸಂಬಳನೂ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಚಂದ ಗೊತ್ತಿತ್ತು ಹೇಳು. ಅವ್ನು ಮುಂಚೆನೇ ನೀ ಎಲ್ಲ ನನಗೆ ಹೇಳಿದ್ದ. ಏನೋ ಮುಂಚೆನೇ ಎಲ್ಲ ಹೇಳಿದ್ನಾ? ಇದೇನಮ್ಮ ಹಿಂಗೆ ಹೇಳ್ತಾ ಇದೀಯಾ? ಮತ್ತು ಮುಂಚೆ ಎಲ್ಲ ಗೊತ್ತಿದ್ರು ನೀನು ಯಾಕೆ ನನಗೆ ಕೊಟ್ಬಿಟ್ಟು ಮದುವೆ ಮಾಡಿದೆ? ಎಲ್ಲ ಮೋಸ. ನೀನು ಇವಾಗ ಅವನ ಪರ ಮಾತಾಡ್ಬೇಡ. ನೀನು ಕರೆಕ್ಟಾಗಿ ಹೇಳು, ನಿನಗೆ ಗೊತ್ತಿತ್ತಾ ಇಲ್ವಾ ಹೇಳು. ಅಯ್ಯೋ ರಾಮ, ನಾನು ಹುಡುಗನ ನೋಡ್ಕೊಬಿಟ್ಟು ಬರೋಕ್ಕೆ ಅಂತ ಮನ್ಗೋದಾಗೆ ಗೊತ್ತಾಗಿತ್ತು ನನಗೆ. ಒಂದು ಮನೆ 2 ಎಕರೆ ಜಮೀನು ಬಿಟ್ರೆ ಅವ್ರದ್ದೇನು ಇಲ್ಲ ಅಂತ. ಆದರೆ ಸುತ್ತಮುತ್ತ ವಿಚಾರ ಮಾಡಿ ನೋಡಿದಕ್ಕೆ ಹುಡುಗ ಮಾತ್ರ ಅಪ್ರಂಜಿ ಚಿನ್ನ. ಇಂಥ ಹುಡುಗನ ನಾವು ಸುತ್ತ 7 ಹಳ್ಳಿನಾಗ ನೋಡೇ ಇಲ್ಲ. ಒಂದು ಕುಡಿಯಲ್ಲ, ಒಂದು ಸಿಗರೇಟ್ ಸೇದಲ್ಲ, ಹುಡುಗಿಯರ್ ಸವಾಸ ಮಾಡಲ್ಲ, ಇಸ್ಪೀಟ್ ಆಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ಅವನಾಯ್ತು ಅವ್ನ ಕೆಲಸ ಆಯ್ತು ಅನ್ನಂಗೆ ಇರ್ತಾನಂತೆ.
ಅಷ್ಟು ಸಾಲದು ಅಂತ ಹೇಳಿ ಅವನಂತೂ 10 ರೂಪಾಯಿ ಬಂಗಾರಮ್ಮಂತ ಊರವರೆಲ್ಲ ಸಾಲ ಮಾಡೋರಂತೆ. ನಿನ್ನ ಗಂಡ 10 ರೂಪಾಯಿ ಸಾಲ ಮಾಡೋನಲ್ವಂತೆ. ರಾಜನ್ ತರ ಜೀವನ ಮಾಡ್ಕೊಂಡವನಂತೆ. ಅಂತ ಹುಡುಗ ಸಿಗಕ್ಕೆ ಪುಣ್ಯ ಮಾಡಿರ್ಬೇಕು ಅಂತ ಎಲ್ಲರೂ ಹೇಳಿದ್ರು. ನಾನು ಅದಕ್ಕೆ ನನಗೇನು ದುಡ್ಗಿನ ಜೀವನದಾಗ ನೆಮ್ಮದಿಗಿರೋದು ಎಷ್ಟೋ ವಾಸಿ. ಈಗ ಕೋಟ್ಯಾಧೀಶ್ವರನ್ನ ಕಟ್ಕೊಬಿಟ್ಟು ದಿನ ರಾತ್ರಿ ಕುಡ್ಕೊಂಬಿಟ್ಟು ಬಂದು ಜಾಡ್ಸೊದ್ದಿ ನಿಂಗೆ ಸರಿಯಾಗಿ ಬಾರಿಸಿದ್ರೆ ಹೆಂಗಿರ್ತದೆ ಹೇಳು? ಏನಾರ ಚೆನ್ನಾಗಿರ್ತದ? ಇಲ್ಲ ತಾನೇ. ನನ್ನ ಮಗಳು ಖುಷಿಯಾಗಿರ್ಲಿ. ದುಡ್ಡಿಲ್ಲ ಅಂದ್ರೆ ನಾಳೆ ಸಂಪಾದನೆ ಮಾಡ್ಕೋತಾರೆ ಇಬ್ರು ಮೈ ಬಗ್ಸಿ ದುಡ್ಗಿನ್ನ ಒಳ್ಳೆ ವ್ಯಕ್ತಿ ಮುಖ್ಯ ನನಗೆ ಅಂತ ಹೇಳ್ಬಿಟ್ಟು ಅಪ್ಪ ಒಳ್ಳೆ ವ್ಯಕ್ತಿ ಅಂತ ಹೇಳ್ಬಿಟ್ಟು ನಾನೇ ಸೆಲೆಕ್ಷನ್ ಮಾಡಿ ನಿನ್ನ ಮದುವೆ ಮಾಡಿದ್ದು. ಒಳ್ಳೆ ಹುಡುಗ ಅಲ್ವಾ? ಬಾಳ್ಕೊಂಡೋಗು. ದುಡ್ಡು ಕಟ್ಕೊಂಡು ಏನು ಮಾಡ್ತೀಯ ಹೇಳು? ದುಡ್ಡೆಲ್ಲ ಯಾವನಿಗೆ ಬೇಕು ಹೇಳು? ಅಯ್ಯೋ ಅಯ್ಯೋ ಅಯ್ಯೋ, ನೀನು ಒಬ್ಳು ಅಮ್ಮನ ಪಾಪಿ ನೀನಂತೂ ಮಗಳು ಸಂಸಾರನೇ ಹಾಳು ಮಾಡ್ಬಿಟ್ಟಲ್ಲ. ಒಳ್ಳೆ ಗುಣ ಕಟ್ಕೊಂಡು ಏನ್ ಮಾಡ್ಬೇಕು? ದುಡ್ಡೇ ಮುಖ್ಯ ಜೀವನದಾಗೆ. ಹಾಗಂತ ಕೂಲಿನಲ್ಲಿ ಹೋಗಿ 3 ಮನೆ ಕಟ್ಟಕ್ಕಾಯ್ತದ? ಎಂತ ಕೆಲಸ ಮಾಡ್ಬಿಟ್ಟಮ್ಮ ನೀನು. ಅವತ್ತೇ ನಿಜ ಹೇಳಿದ್ರೆ ಏನಾಯ್ತಿತ್ತು ನಿನಗೆ? ಆವತ್ತೇ ನಾನು ನಿಜ ಹೇಳಿದ್ರೆ ನೀನಂತೂ ಮದುವೆ ಮಾಡ್ಕೊತಾ ಇರಲಿಲ್ಲ ಅಷ್ಟೇನೆ. ನೋಡಮ್ಮಿ, ಇನ್ನು ನಿನ್ಗೆ ಅರ್ಥ ಆಯ್ತಿಲ್ಲ ಜೀವನ. ನೋಡು, ಇವಾಗ ನಿಮ್ಮ ಅಕ್ಕವರು ಕೋಟ್ಯಾಧೀಶ್ವರನೇನೆ. ಅಷ್ಟೊಂದು ಆಸ್ತಿ ಪಾಸ್ತಿ ಎಲ್ಲ ಐತೆ. ಆದ್ರೆ ನಿಮ್ಮ ಅಕ್ಕ ನೆಮ್ಮದಿಗವಳ? ಯೋಚನೆ ಮಾಡು. ಗಂಡ ಹೆಂಡತಿ ಖುಷಿಯಾಗೇ ಇಲ್ಲ. ಗಂಡ ಒಂದ್ ಕಡೆ, ಎಂಡ್ರೊಂದ್ ಕಡೆ. ದುಡ್ಡಿದ್ರು ನೆಮ್ಮದಿ ಐತಾ? ಹೇಳಿ ನೀನೇನೆ. ನಿಮ್ಮ ಅಕ್ಕಂದೇ ಪುಟ್ಟಿದೆ ಕಟ್ಕೊಂಡು ಹೇಳವ ನೀನೇನೆ. ನೋಡಿಲ್ದಿರೋದು ಏನೈತೆ? ಬ್ಯಾರೆ ಮನೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅನ್ಭವಿಸ್ಕೊಂಡು ಇದೆಲ್ಲ ನಿಂಗೆ ಆಗಕ್ಕಿಲ್ಲ ನಿಮ್ಮಿ. ನಾನು ಅದಕ್ಕೆ ಇರ್ಲಿ, ಇದಕ್ಕಿನ್ನೂ ಒಳ್ಳೆ ಅನುಕೂಲದಿನ್ ಯಾವುದು ಇಲ್ಲ ಅಂತ ನಾನೇ ಸೆಲೆಕ್ಷನ್ ಮಾಡಿದ್ದು. ನೋಡು, ಇನ್ನು ಮುಂದೆ ಚೆನ್ನಾಗಿರು ಅಷ್ಟೇನೇನಿಯ. ಯಾರಿಗ್ ಬೇಕು ಈ ಅಂದ ಚಂದ ಎಲ್ಲ? ಯಾರಿಗ್ ಬೇಕು? ನಮ್ಮ ಅಕ್ಕಂಗೆ ಇವತ್ತಲ್ಲ ನಾಳೆ ಆಸ್ತಿ ಸಿಗ್ತದೆ. ಆಸ್ತಿ ಬಂದೇ ಬರ್ತದೆ. ಅವಳು ಸಂದಕ್ಕೆ ಏನೇ ಇರ್ತಾಳೆ. ನಾನೇ ಹಾಳಾಗಿ ಬಿದ್ದೋಗೋದು ಅಂತ ಹೇಳಿದ್ರೆ ಏನು ಅಂತ ಮಾತಾಡ್ತಿದ್ಯಾ ಕಣಮ್ಮ ನೀನು? ನಿನ್ಗೇನು ಅನ್ನಿಸ್ತಿಲ್ವಾ? ನಿನ್ಗೆ ಮಗಳನ್ನೇ ನೀ ಅನ್ಯಾಯವಾಗಿ ಮಗಳನ್ನೇ ಹಿಂಗೆ ಮಾಡ್ಬಿಟ್ಟು ನೀನು ಇವಾಗ ಸಂದಕಿರು ಅಂತ ಹೇಳ್ತಿದ್ಯಲ್ಲಮ್ಮ ನೀನು. ಯಾವ ಸೀಮೆ ನ್ಯಾಯ ಅಂತೀನಿ? ಎಲ್ಲ ಮೋಸ. ನೀನೇ ಎತ್ತು ತಾಯಿನೇ ಮಗಳಿಗೆ ಮೋಸ ಮಾಡ್ಬಿಟ್ಟಿದ್ಯಾ. ನಾನು ನನ್ನ ಗಂಡನ ಮನೆಗೆ ಹೋಗೋದೇ ಇಲ್ಲ, ಇಲ್ಲೇ ಇರ್ತೀನಿ. ನೀನು ಏನು ಮಾಡ್ತೀಯೋ ಮಾಡ್ಕ. ಹೋದ್ರೆ ಡೂಪ್ಲೆಕ್ಸ್ ಮನೆಗೆ ಬೆಂಗಳೂರಿಗೆ ಹೋಗೋದು, ಇಲ್ಲ ಅಂದ್ರೆ ನಾನು ಹೋಗೋದೇ ಇಲ್ಲ. ಇವಾಗ ದೂರ ಇದ್ದಂಗೆ ತಾನೇ ಗಂಡ ಎಂಟ್ರು ಇಬ್ರು ನೋಡಿವಂತೆ ನೋಡು. ನಾನು ಹೋಗೋದೇ ಇಲ್ಲ, ಮುನ್ಸ್ಕೊಂಡು ಹಿಂಗೆ ಕುಂತ್ಕೊತೀನಿ. ನನಗೆ ಅನ್ಕೊಂಡಿದ್ದು ಆಗ್ಬೇಕು ಅಷ್ಟೇ ನೀನಿಯ. ಇಲ್ಲ ಅಂದ್ರೆ ನಾನು ಹಿಂಗೆ ನೀನಿಯ ಇರೋದು ನಾನು. ನೋಡು, 2 ದಿನ ತವ್ರ ಮನೆಗೆ ಬಂದ ಬಾಯಿ ಮುಚ್ಕೊಂಡು ಹೋದ ಅನ್ನಂಗಿರ್ಬೇಕು. ಅದು ಬಿಟ್ಟು ಇಲ್ಲೇ ಬಂದ ಟಿಕಣಿ ಉಳಿದ್ನ ಅದು ಎಲ್ಲ ಇಲ್ಲ. ಮದುವೆ ಮಾಡಿ ಕಳ್ಸೋದ್ಮೇಲೆ ಒಯ್ತಿರ್ಬೇಕು, ಸಂಸಾರ ಮಾಡ್ಕೊಂಡು ಇರ್ತಿರ್ಬೇಕು. ಇಲ್ಲ ಬಿದ್ದಿರು. ಅಕ್ಕಪಕ್ಕದ ಮನೆಯಲ್ಲ ಗಂಡ ಬಿಟ್ಟೋಳು ಅಂತ ಹೇಳ್ತಾನೇ ಇರ್ತಾರೆ. ಅವಾಗ ಗೊತ್ತಾಯ್ತದೆ, ಏಯ್ ಆ ಹುಡುಗಂಗಿನ್ನ ಹುಡುಗ ನಿಂಗೆ ಯಾರನ್ನ ಸಿಗ್ತಾರೆ? ಅಂತ ಹುಡುಗನ್ ಪಡೆಯಕ್ಕೆ 7 ಜನ ಪುಣ್ಯ ಮಾಡಿರ್ಬೇಕು ಏನೋ. ನಿನಗೆ ದುಡ್ಡು ಚಿಡ್ದೈತೆ. ನಿಮ್ಮ ಅಕ್ಕನ ಕತೆ ನೋಡ್ದ ಹೆಂಗಾಗೈತಿ ಅಂತ? ಅವಳೊಬ್ಳು ಜೀವನ ಏನಿಯ ನೋಡಿ ಕೊರಗ್ತಾ ಇವನಿ ಅಂತಂದ್ರೆ ನಿನ್ ಜೀವನ ನೋಡಿ ಕೊರಗ್ಬೇಕಾ? ಅದಕ್ಕೇನೆ ಒಳ್ಳೆ ಹುಡುಗನ್ ಕೊಟ್ಟು ಮದುವೆ ಮಾಡಿರೋದು. ಹೋಗಿ ಸಂಸಾರ ಮಾಡ್ತೀಯಾ ಮಾಡು, ಇಲ್ಲ ಜೀವನ ಹಾಳು ಮಾಡ್ಕತ್ತೀಯ ಮಾಡ್ಕ. ಹೇಳೋವಷ್ಟು ಹೇಳಿದೀನಿ. ಒಂದಲ್ಲ ಒಂದಿನ ನಿನಗೆ ಗೊತ್ತಾಯ್ತದೆ ನಿಮ್ಮ ಅಮ್ಮ ಯಾಕೆ ಹೇಳಿದ್ಲು ನಿನಗೆ ಅಂತ. ಸರಿನೇ? ಹೊಲ್ತಕಿಂದ ಬಂದು ನನಗೂ ಸುಸ್ತಾಗೈತೆ. ಅಳ್ತಿರೋದು ನೋಡಿ ಇನ್ನೇನಾಯ್ತು ಅನ್ಕೊಂಡೆ. ಅಯ್ಯೋ, ಹೋಗಿ ಕಾಪಿಗನ ಇಟ್ಕೊಂಡು ಕುಡಿತೀನಿ.